ಬೆಂಗಳೂರಿನ ಕನಕಪುರದಲ್ಲಿ ಸಿಎಂ ಡಿಕೆ ರೌಂಡ್ಸ್ ಹಾಕಲಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಡಿಕೆ ಭೇಟಿ ಕೊಟ್ಟಿದ್ದಾರೆ. ಸ್ವಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕನಕಪುರದಲ್ಲಿ ಸಿಎಂಗೆ ಈಗ ಅದ್ದೂರಿಯಾದಂತಹ ಸ್ವಾಗತ ಕೋರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಅಲ್ಲಿರುವಂತಹ ಜನರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕನಕಪುರ ತಾಲೂಕಿನ 20 ಗ್ರಾಮಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಅನ್ನ ಹಾಕಲಿದ್ದಾರೆ. ಜಾನಪದ ಕಲಾ ತಂಡಗಳಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಕೋರಲಾಗಿದೆ. ಎಸ್ ನೋಡಿ, ಇವತ್ತು ರೋಡ್ ಶೋ ಮಾಡ್ತಿದ್ದಾರೆ ತೆರೆದ ವಾಹನದಲ್ಲಿ. ಹಾಗಾಗಿ ಸಹಸ್ರಾರು ಮಂದಿ ಸೇರುವಂತಹ ನಿರೀಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಲಾಗಿರುವಂತದ್ದು. ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತೆ ಜನಗಳಿಗೆ. ಹಾರೋಹಳ್ಳಿ ಸರ್ಕಲ್ನಲ್ಲಿ ಅದ್ದೂರಿ ಸ್ವಾಗತಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾರೋಹಳ್ಳಿ ಸರ್ಕಲ್ ನೋಡಿ, ಈಗಾಗಲೇ ಸ್ವಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಭರ್ಜರಿ ರೋಡ್ ಶೋ ಅನ್ನ ಮಾಡಲಿದ್ದಾರೆ. ಜಾನಪದ ಕಲಾ ತಂಡಗಳಿಂದ ಅವರನ್ನ ಸ್ವಾಗತ ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಒಂದು ಕಡೆ ಕುಂಭ ಹೊತ್ತು ಮಹಿಳೆಯರು ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು, ಬೆಂಬಲಿಗರು ಹರಿದು ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಅಭಿನಂದನೆಯನ್ನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ರೋಡ್ ಶೋ ಅನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾನಾ ಭಾಗಗಳಿಂದ ಅಂದ್ರೆ ಅವರ ಕ್ಷೇತ್ರದಲ್ಲಿ ಅಂದ್ರೆ ತಮ್ಮ ಸ್ವಕ್ಷೇತ್ರದಲ್ಲಿ ಮಗನನ್ನ ಬರಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ, ಯಾಕಂತಂದ್ರೆ ನೋಡಿ, ಹಿಂದೆ ಯಾವ ರೀತಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನುವಂತಹ ಕನಸನ್ನ ಇಲ್ಲಿ ಇಟ್ಕೊಂಡಿದ್ರಲ್ಲ, ಅಲ್ಲಿರುವಂತಹ ಜನರು ಡಿಕೆ ಶಿವಕುಮಾರ್ ಅವರನ್ನ ಕುಗ್ಗಿಸುವಂತಹ ಕೆಲಸಕ್ಕೆ ಮುಂದಾಗ್ಲಿಲ್ಲ. ನಾವು ನಿಮ್ಮ ಸಪೋರ್ಟ್ಗೆ ಇರ್ತೀವಿ, ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅನ್ನುವಂತಹ ಒಂದು ಆ ಭರವಸೆಯನ್ನ ಕೊಡ್ತಾನೆ ಬಂದಿದ್ರು. ಪ್ರತಿ ಬಾರಿಯೂ ಕೂಡ ಅವರು ಎಲ್ಲೇ ಭಾಷಣ ಮಾಡಲಿ, ಏನೇ ಇರಲಿ, ಆಗ ಕನಕಪುರ ಜನತೆಯನ್ನ ಒಂದು ರೀತಿಯಾಗಿ ಮೇಲ್ಕಟ್ಟಿ ಮಾತನಾಡ್ತಿದ್ರು. ಈಗ ಮಗನನ್ನ ಬರಮಾಡಿಕೊಂಡಿದ್ದಾರೆ. ಕನಕಪುರದಲ್ಲಿ ಸಿಎಂ ಡಿಕೆಶಿಗೆ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಹಿಂದೆ ಈಗಾಗಲೇ ನೂತನ ಸರ್ಕಾರವನ್ನ ರಚನೆ ಮಾಡಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರಲ್ಲ ಡಿಕೆ ಶಿವಕುಮಾರ್ ಅವರು, ಆಗ ಅವರ ಬೆಂಬಲಿಗರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಆ ಸಂತಸವನ್ನು ವ್ಯಕ್ತಪಡಿಸಿದ್ರು ಅಂತಂದ್ರೆ, ಬಹಳ ದಿನಗಳಿಂದ ಕನಸಾಗಿತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅನ್ನುವಂಥದ್ದು ಅಲ್ಲಿನ ಜನತೆಯ ಆಸೆ ಆಗುತ್ತೆ. ಅದೇ ರೀತಿಯಾಗಿ ಅವರ ಆಸೆ ಏನಿದೆ, ಆಕಾಂಕ್ಷೆಗಳು ಎಲ್ಲವೂ ಕೂಡ ನೆರವೇರಿದೆ. ಹಾಗಾಗಿ ಇವತ್ತು ಸ್ವಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇನ್ನೇನು ರೋಡ್ ಶೋ ಕೂಡ ಆರಂಭಗೊಳ್ಳುತ್ತೆ. ಆ ರೋಡ್ ಶೋನಲ್ಲಿ ಅಂದ್ರೆ ಯಾರೆಲ್ಲ ಸೇರಿರ್ತಾರೆ ಅಂದ್ರೆ ಅಭಿಮಾನಿಗಳಾಗಿರ್ಬೋದು, ಈ ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು. ಈಗ ಡಿಕೆ ಶಿವಕುಮಾರ್ ಅವರು ಅವರ ಸ್ವಕ್ಷೇತ್ರಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರುವಂತಹ ನಿರೀಕ್ಷೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳಾಗ್ಲಿ, ಅಡೆತಡೆಗಳಾಗ್ಲಿ ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ. ಈ ಬಾವುಟಗಳಾಗಿರ್ಬೋದು, ಈ ಫ್ಲೆಕ್ಸ್ಗಳು ಯಾವ ರೀತಿ ರಾರಾಜಿಸ್ತಿದ್ದಾವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳುವುದಕ್ಕೆ ಜಾನಪದ ಕಲಾ ತಂಡಗಳೇನಿದ್ದಾರೆ ಸಿದ್ಧರಾಗಿ ನಿಂತಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಒಟ್ನಲ್ಲಿ ಏನಾದರೂ ಮಾಡಿ ಮನೆ ಮಗನನ್ನ ಬಹಳ ಅದ್ದೂರಿಯಿಂದ ಸ್ವಾಗತಿಸಬೇಕು ಅಂತ ಹೇಳಿ ಈಗ ಸ್ವಕ್ಷೇತ್ರದ ಜನತೆ ಕಲಾ ತಂಡಗಳೊಂದಿಗೆ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ನಡೆಸ್ತಿದ್ದಾರೆ. ಇವತ್ತು ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಭರ್ಜರಿ ರೋಡ್ ಶೋ ಇರುತ್ತೆ.
ಅದು ಸಿಎಂ ಆದ ಬಳಿಕ ಮೊದಲನೇ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡಲಿದ್ದಾರೆ. ನಿಜಕ್ಕೂ ಅವರ ಸ್ವಕ್ಷೇತ್ರದ ಜನರು ಏನಿದ್ದಾರೆ ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಮನೆ ಮಾಡಿದೆ. ಹಾರೋಹಳ್ಳಿಗೆ ಆಗಮಿಸಿದ್ದಾರೆ ಸಿಎಂ ಡಿಕೆಶಿ. ಹಾರೋಹಳ್ಳಿಯಲ್ಲಿ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತವನ್ನ ಕೋರಲಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ವಾಗತಕ್ಕೆ ಸಾಕಷ್ಟು ಮಂದಿ ಆಗಮಿಸಿದ್ದಾರೆ. ಹಾರೋಹಳ್ಳಿಯಿಂದ ಕನಕಪುರದವರೆಗೂ ರೋಡ್ ಶೋ ಇರುತ್ತೆ. ಎಸ್ ನೋಡಿ, ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾರೋಹಳ್ಳಿಗೆ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ಸಹಸ್ರಾರು ಮಂದಿ ಸೇರಿದ್ದಾರೆ. ನಾನಾ ಭಾಗಗಳಿಂದ ಆಗಮಿಸಿರುವಂತದ್ದು. ಹಾಗೆ ನಾವು ಗಮನಿಸಿದಾಗ ನೋಡಿ, ಇಕ್ಬಾಲ್ ಹುಸೇನ್ ಅವರು ಕೂಡ ಹಾಜರಾಗಿದ್ದಾರೆ ಒಂದು ರೋಡ್ ಶೋ ಅಲ್ಲಿ. ಈಗಾಗಲೇ ಹಾರೋಹಳ್ಳಿಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿರುವಂತದ್ದು. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಾನಾ ಭಾಗಗಳಿಂದ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ನೋಡಿ, ಮೊದಲು ಈಗ ಪ್ರಸಿದ್ಧ ಕೋಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರವನ್ನ ಸಲ್ಲಿಸ್ತಾರೆ. ಪೂಜೆಯ ನಂತರ ತೆರೆದ ವಾಹನದಲ್ಲಿ, ಅಂದ್ರೆ ಬೆಂಗಳೂರು ರಸ್ತೆಯ ಉದ್ದಕ್ಕೂ ಈಗ ಆಲ್ರೆಡಿ ರೋಡ್ ಶೋ ಕೂಡ ಆರಂಭ ಆಗಿರುವಂಥದ್ದು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ನಾವು ಅಭಿಮಾನಿಗಳನ್ನ ಗಮನಿಸಬಹುದು. ತೆರೆದ ವಾಹನದಲ್ಲಿ ಬೆಂಗಳೂರಿನದ್ದಕ್ಕೂ ಕೂಡ ಈಗ ಬೃಹತ್ ರೋಡ್ ಶೋ ಅನ್ನ ಕೂಡ ಆರಂಭ ಮಾಡಿದ್ದಾರೆ. ನೋಡಿ, ಸಾಕಷ್ಟು ಪ್ರಮಾಣದಲ್ಲಿ ಈ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಅವರನ್ನ ಸಪೋರ್ಟ್ ಮಾಡುವಂತಹ ಬೆಂಬಲಿಗರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಧಾವಿಸಿದ್ದಾರೆ. ಈ ಒಂದು ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. ಈಗ ಹಾರೋಹಳ್ಳಿ ಬಸ್ ನಿಲ್ದಾಣ, ಅಲ್ಲಿ ಒಂದು ಚಾಮುಂಡೇಶ್ವರಿ ಟೆಂಪಲ್ ಇದೆ. ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿ ತದನಂತರ ಜನರನ್ನ ಉದ್ದೇಶಿಸಿ ಭಾಷಣ ಮಾಡುವಂತಹ ಸಾಧ್ಯತೆ. ಯಾಕಂತಂದ್ರೆ ಅಲ್ಲಿರುವಂತಹ ಮಂದಿ ಏನಿದ್ದಾರೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಯಾವತ್ತೂ ಡಿಕೆ ಶಿವಕುಮಾರ್ ಅವರನ್ನ ಕುಕ್ಕೋದಕ್ಕೂ ಕೂಡ ಬಿಟ್ಟಿಲ್ಲ. ನೀವು ಒಂದಲ್ಲ ಒಂದು ದಿನ ಸಿಎಂ ಕುರ್ಚಿಯಲ್ಲಿ ಕೂರುತ್ತೀರಾ ಅಂತ ಹೇಳ್ಕೊಂಡೇ ಬರ್ತಾ ಇದ್ರು ಅವರು. ಅಂದ ಹಾಗೆ ಈಗ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಈಗ ಅಭಿನಂದನೆಯನ್ನ ಸಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಜನಜಂಗುಳಿ ಸೇರಿರುವಂಥದ್ದು. ಅಲ್ಲಿರುವಂತಹ ಅಭಿಮಾನಿಗಳು ಬಂದು ಡಿಕೆ ಶಿವಕುಮಾರ್ ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾರೆ. ಹೂವಿನ ಬೊಕ್ಕೆ ಕೊಡೋದ್ರ ಮೂಲಕ ಜಾನಪದ ಕಲಾ ತಂಡಗಳೊಂದಿಗೆ ಅವರನ್ನ ಬರಮಾಡಿಕೊಂಡಿದ್ದಾರೆ. ಏಕಂತಂದ್ರೆ ಆ ಸ್ವಕ್ಷೇತ್ರದ ಮನೆ ಮಗ ಅದು ಸಿಎಂ ಆಗಿ ಸ್ವಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಅಂತಂದ್ರೆ ಸುಮ್ಮನೆನಾ? ಅವರ ಕ್ರೇಜ್ ಆಗಿರ್ಬೋದು, ಅವರ ಸ್ಟಾರ್ಟಮ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ, ದೃಶ್ಯವೇ ಸಾಕ್ಷಿ.
ಎಸ್ ನೋಡಿ, ಕನಕಪುರ ತಾಲೂಕಿನಲ್ಲಿ ಬೃಹತ್ ರ್ಯಾಲಿ ಕೂಡ ನಡೀತಾ ಇದೆ. ನಾವು ಗಮನಿಸಿದ ಹಾಗೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಸಾಕಷ್ಟು ಪ್ರಮಾಣದಲ್ಲಿ ಜನರು ನೆರೆದಿದ್ದಾರೆ. ಯಾಕಂತಂದ್ರೆ ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ಹಿಂದೆ ಎಷ್ಟರ ಮಟ್ಟಿಗೆ ಒತ್ತಡವನ್ನು ಹಾಕಿದ್ರು. ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ ಹೈಕಮಾಂಡ್ ನಾಯಕರ ಹತ್ರ, ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು, ನನಗೊಂದು ಬಾರಿ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರು ಒಪ್ಕೊಂಡು ಈಗ ಆ ಒಂದು ಸ್ಥಾನಮಾನ ಸಿಕ್ಕಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ. ಸಿಎಂ ಆದ ಬೆನ್ನಲ್ಲೇ ಈಗ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಕ್ರೇಜ್ ಏನಿದೆ, ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ನೋಡಿ. ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾನಾ ಭಾಗಗಳಿಂದ ಅಭಿಮಾನಿಗಳು ಸೇರಿರುವಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತಾ, ಈ ಸಮರ್ಪಣ, ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ಈಗ ಸಾಕಷ್ಟು ಕಡೆ ರೋಡ್ ಶೋ ಸಾಗುತ್ತೆ, ರಸ್ತೆಯದಕ್ಕೂ ಕೂಡ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಕೈಯಲ್ಲಿ ಆಗ್ತಾನೆ ಇಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಹರಿದು ಬಂದಿದ್ದಾರೆ. ಅಂಡ್ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಬಂದಿದ್ದಾರಂತಂದ್ರೆ ಈ ತಳ್ಳಾಟ, ಈ ನೂಕಾಟ, ಈ ಗದ್ದಲ ಕೋಲಾಹಲ ಸರ್ವೇ ಸಾಮಾನ್ಯವಾಗಿ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಆ ರೀತಿಯಾಗಿ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಮೊದಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಬರ್ತಾರೆ, ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರ್ತಾರೆ, ಯಾವುದೇ ರೀತಿಯಾದಂತಹ ತೊಂದರೆಗಳು, ಸಮಸ್ಯೆಗಳು ಉಂಟಾಗಬಾರದು, ನಮ್ಮ ತಲೆ ಮೆರೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಂಡಿದ್ರು. ಎಸ್ ನೋಡಿ, ಇವತ್ತು ಈ ಒಂದು ಸಮರ್ಪಣಾ ಪ್ರವಾಸ, ಕೃತಜ್ಞತಾ ಸಮರ್ಪಣಾ ಪ್ರವಾಸ ಸಂಜೆ 7 ಗಂಟೆವರೆಗೂ ಕೂಡ ಮುಂದುವರಿಯುತ್ತೆ. ಈ ತುಂಗಣಿ, ಟೇಬೇಕೊಪ್ಪೆ ಸರ್ಕಲ್ಲು, ನಾರಾಯಣಪುರ, ಕೋಡಿಹಳ್ಳಿ, ಕೊಳಗೊಂಡನಹಳ್ಳಿ ಮತ್ತು ಹುಣಸನಹಳ್ಳಿ ಮುಖಾಂತರ ರೋಡ್ ಶೋ ಸಾಗುತ್ತೆ. ಸೊ ಅಲ್ಲಿಂದ ಮುಂದೆ ಹೊಸದುರ್ಗ ಗ್ರಾಮಕ್ಕೆ ಹೋಗುತ್ತೆ. ಕೋಡಿಹಳ್ಳಿ ಗ್ರಾಮದಲ್ಲಿ ಮಧ್ಯಾಹ್ನದ ಈ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ. ಈ ಅಭಿಮಾನಿಗಳಿಗಂತ ಹೇಳಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಊಟದ ಬಳಿಕ ಮಧ್ಯಾಹ್ನ ಹೂಕುಂದ, ಮುಳ್ಳಹಳ್ಳಿ, ನಲ್ಲಹಳ್ಳಿ, ದೊಡ್ಡ ಆಲಹಳ್ಳಿ, ಸಾತನೂರು, ಹಾಗೆ ಕಬ್ಬಾಳು, ಕುರುಬರಹಳ್ಳಿ ಗೇಟು ಮತ್ತೆ ಸೋಮದ್ಯಾಪನಹಳ್ಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರೋಡ್ ಶೋ ಸಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸಂಜೆ 7 ಗಂಟೆ ರೋಡ್ ಶೋ ಈ ಹಳ್ಳಿಮಾರನಹಳ್ಳಿ ತಲುಪಲಿದ್ದು, ನಂತರ ಅಲ್ಲಿಂದ ಹಳೆ ಪೊಲೀಸ್ ಸ್ಟೇಷನ್ ಸರ್ಕಲ್ಲು, ಆಮೇಲೆ ಮೇಗಳ ಬೀದಿ ಮುಖಾಂತರ ಆಲ್ಮೋಸ್ಟ್ ಕನಕಪುರ ಟೌನ್ ತಲುಪುತ್ತೆ. ಅಲ್ಲಿಗೆ ರೋಡ್ ಶೋ ಎಂಡ್ ಆಗುತ್ತೆ. ಸೊ ಎಲ್ಲೆಲ್ಲಿ ರೋಡ್ ಶೋ ತೆರಳುತ್ತೆ ಅನ್ನೋದನ್ನ ನಾವು ಇಷ್ಟೊತ್ತು ಗಮನಿಸಿದ್ವಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಂತಹ ಬಳಿಕ ಇದೇ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಅಲ್ಲಿ ಮನೆ ಮಾಡಿದೆ. ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಜನರು ನೆರೆದಿದ್ದಾರೆ ಅಂತ ಹೇಳಿ. ಕಿಲೋಮೀಟರ್ ಗಟ್ಟಲೆ ಜನರು ನೆರೆದಿದ್ದಾರೆ, ಘೋಷಣೆ ಕೂಗ್ತಿದ್ದಾರೆ. ಸಿಎಂ ಸ್ವಾಗತ ಮಾಡಿಕೊಳ್ಬೇಕು, ತಮ್ಮ ಮನೆ ಮಗನನ್ನ ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಬಹಳ ಅದ್ಧೂರಿಯಿಂದ ಅಲಂಕಾರಗೊಳಿಸಿದ್ದಾರೆ. ನಾವು ಕಣ್ಣು ಹಾಯಿಸಿದ ಕಡೆಯಲ್ಲೂ ಕೂಡ ಬರೀ ಡಿ.ಕೆ. ಶಿವಕುಮಾರ್ ಅವರ ಫ್ಲೆಕ್ಸ್ಗಳೇ ಕಾಣಿಸ್ತಾ ಇದೆ. ಹಾಗೆ ಕಾಂಗ್ರೆಸ್ನ ಬಾವುಟಗಳು, ಹಾರೋಹಳ್ಳಿಯಲ್ಲಿ ಅಭಿಮಾನಿಗಳಿಂದ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಗಿದೆ. ಜಾನಪದ ಕಲಾ ತಂಡಗಳು ಹಾಗೆ ಮಹಿಳೆಯರು ಕುಂಭವನ್ನ ಹೊತ್ತು ಸಾಗ್ತಾ ಇರುವಂತಹ ದೃಶ್ಯಾವಳಿಗಳು, ಪೂರ್ಣ ಕುಂಭದೊಂದಿಗೆ ಡಿಕೆಶಿಗೆ ಸ್ವಾಗತವನ್ನ ಕೋರಿದ್ದಾರೆ. ಅಲ್ಲಿರುವಂತಹ ಜನತೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಏನೇ ಕಷ್ಟ ಅಂತಂದ್ರೂ ಕೂಡ ಅಲ್ಲಿರುವಂತಹ ಜನರು ಏನೇ ಕಷ್ಟ ಅಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸ್ಪಂದಿಸ್ತಾರೆ. ಅಷ್ಟರ ಮಟ್ಟಿಗೆ ಅವರ ಬಾಂಡಿಂಗ್ ಬಹಳ ಅತ್ಯದ್ಭುತವಾಗಿರುವಂಥದ್ದು. ಈಗ ಸ್ವಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್.
ನೋಡಿ ಹಾರೋಹಳ್ಳಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್.